ಶಪ್ಪ ಎಲ್ಲ ಕೆಲಸ ಮಾಡಿ ಸಾಕಾತು. ಯಾರು ಮಾಡ್ತಾರೆ ಇಷ್ಟೊಂದು ಕೆಲಸನ? ಬೇಕಂತ ನನಗೆ ಕೆಲಸ ಮಾಡಿಸ್ಬೇಕಂತ ನಾ ಇಲ್ಲಿ ಇಟ್ಕೊಂಡಾರ ಅತ್ತಿಯಮ್ಮ. ನನಗೆಲ್ಲ ಖಾರ ಆತೈತಿ. ಆದ್ರೆ ಏನು ಮಾಡ್ತಿದ್ದಿ? ಅಪ್ಪ ಅಣ್ಣ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರ, ಅದು ಸುಮ್ಮನದೀನಿ. ಓ ಮಗಳ, ಇಲ್ಲೇ ಕುಂತಿಯನ್ನ? ನಾಷ್ಟ ಮಾಡಿದಿಲ್ಲ? ಹ್ಞೂ ಅಪ್ಪ, ನಾಷ್ಟ ಮಾಡಿ ಚಾ ಕುಡಿಯತ್ತಿದ್ದೆ ನೋಡು. ನಿನಗೂ ಹಾಕ್ಕೊಡ್ಲೇನ? ಬೇಡವ, ನಾ ಹೊರಗೆ ನಾಷ್ಟ ಮಾಡೀನಿ. ಇಡ್ಲಿ ತಿಂದೇನಲ್ಲೇ, ಆಮೇಲೆ ತಿಂತೇನಂತ. ಹಾಂ, ಹಂಗೆ ಇವತ್ತು ಇಲ್ಲೇ ಐನಾರ್ ಕಡೆ ಹೋಗಿದ್ನೆ. ಮತ್ತು ನಿಮ್ಮ ಅತ್ತಿಗೆ ಅವಾಗ ಕುಬ್ಸ ಮಾಡ್ಬೇಕಲ್ವ ಎಂಟ್ರಾಗ, ಅದಕ್ಕೆ ಕೇಳಕ್ಕೆ ಹೋಗಿದ್ನಿ. ಶುಕ್ರವಾರ ಬಿಟ್ರೆ ಮಂಗಳವಾರ 2 ದಿವಸ ಚಲೋ ಐತೆ ನೋಡ್ರಿ, ಯಾವಾಗಾರ ಮಾಡ್ರಿ ಅಂತಂದ್ರೆ. ಏನು ಶುಕ್ರವಾರ ಮಂಗಳವಾರನ? ಶುಕ್ರವಾರ ಮಾಡಂತ ತಗೋಪ್ಪ, ಅಂದ್ರೆ ಸರಳ ಆಕೈತಿ. ನನಗೂ ಎಲ್ಲ ಕೆಲಸ ಮಾಡ್ಕೊಳಕ್ಕೆ. ಇನ್ನು ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು, ನಾನು ಧೂಳ ಪಾಳ ಹೊಡಿಬೇಕು. ಅದೆಲ್ಲ ಏನು ತ್ರಾಸ ತಗೋಬೇಡ ಮಗಳ. ನಾನು ಹೇಳೇನಿ ಒಂದಿಬ್ರು ಆಳಿಗೆ ಬಂದು ಕಸ ಹೊಡಿಗೇನೆಲ್ಲ ಒದಿಸಿ ಧೂಳ ಹೊಡೆದು ಒಟ್ಟು ಎಲ್ಲ ಕ್ಲೀನ್ ಚೊಕ್ಕ ಮಾಡಿ ಕೊಟ್ಟು ಹೋಗ್ತಾರಂತೆ 2 ದಿವಸದಾಗ. ಅದಕ್ಕೆ ಶುಕ್ರವಾರ ಇಟ್ಕೊಳ್ಳೋಣ ಅಂತೇಳಿ ಅನ್ನಕತ್ತಿದ್ದೆ ನಾನು. ಮತ್ತು ನೀನು ಶುಕ್ರವಾರ ಅಂದೇಳಿ, ಚಲೋ ಆಯ್ತು ಬಿಡು. ಯಾಕಂದ್ರೆ ಮಂಗಳವಾರ ಅಂದ್ರೆ ಎಲ್ಲಿ ದಿನ ಐತಿ? ಇವತ್ತು ಶನಿವಾರ, ಐತಾರ ಸೋಮವಾರ 2 ದಿವಸ ಮಂಗಳವಾರಕ್ಕಂದ್ರೆ. ಅದಕ್ಕೆ ಬೇಡ, ಶುಕ್ರವಾರ ಅಂದ್ರೆ ಮತ್ತೆ ಇನ್ನೊಂದು 4-5 ದಿವಸ ಎಕ್ಸ್ಟ್ರಾ ಸಿಗ್ತೈತಂತೆ. ಹಂಗೆ ಕೆಲಸಕ್ಕೆ ಹೇಳಿದ್ರೆ ಚಲೋ ಆಯ್ತು ಬಿಡಪ್ಪ. ಹಂಗಿದ್ರೆ ಒಂದು ಕೆಲಸ ಮಾಡು, ನೀನು ಇವತ್ತು ಮಾರ್ಕೆಟಿಗೆ ಹೋಗಿ ಸೀರೆ ಜಂಪರ್ ಪೀಸು ಏನೇನು ಕೊಡ್ತಾರೆ ನೋಡಿ, ನಿಮ್ಮ ಹೋಗಿ ಫೋನ್ ಹಚ್ಚಿ ಕೇಳ್ಕೊ. ಎಲ್ಲ ಹೋಗಿ ತಗೊಂಬ ಇವತ್ತು ನೀನು. ಹ್ಞೂ ಆಯ್ತಪ್ಪ, ನನ್ನ ಫ್ರೆಂಡಿನ ಕರ್ಕೊಂಡು ಹೋಗ್ತೀನಿ ತಗೋ. ಹಂಗೆ ನನ್ನ ಫ್ರೆಂಡ್ಸಿಗೂ ಹೇಳ್ತೀನಿ ನೋಡಿ ಕುಬ್ಸಕ್ಕೆ. ಹ್ಞೂ ಆಯ್ತು, ನಾವು ಇಲ್ಲೇ ಒಳಗೆ ಮುಕ್ಕೊಂಡಿರ್ತೇನೆ ಒಂದು ಸ್ವಲ್ಪ. ಕುಬ್ಸಕ್ಕಂದ್ರೆ ಅತ್ತಿಗೆಮ್ಮಗ ಹಸಿರು ಕಲರ್ ಸೀರೆನೇ ತಗೋಬೇಕು. ಆಮೇಲೆ ಅವು ಮತ್ತೆ ಅಲ್ಲಿ ಹೋಗಿನ ಫೋನ್ ಹಚ್ತೇನೆ ಏನೇನು ತಗೋಬೇಕಂತೇಳಿ. ಅತ್ತಿಗೆಮ್ಮನ ಕಡೆ ಸೆಟ್ ಅದಾವೆ ಇಲ್ಲ ಕೇಳಬೇಕು, ಒಡವಿವು ಇದ್ದು ಅಂದ್ರೆ ಅವನ್ನ ಹಾಕೋ ಅನ್ನಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಒಂದು ಸೆಟ್ ಆರ್ಡ್ರ್ ಮಾಡಿ ಬರಬೇಕು. ನನಗೂ ಒಂದು ಆರ್ಡ್ರ್ ಮಾಡ್ಕೋಬೇಕು. ನನಗೂ ಸೆಟ್ ಇಲ್ಲ ನನ್ನ ಹತ್ರ ಹಾಕೊಳಕ್ಕೆ. ಸರ, ಬಳಿ, ಕಿವಾಗಿನ್ನು ಇವೆಲ್ಲ ಸೆಟ್ ಇದ್ದಿದ್ದ ಒಂದು ಆರ್ಡ್ರ್ ಮಾಡಿ ಬರ್ತೀನಿ ನನಗೆ. ಓ ಅಣ್ಣ ಬಂದೇನೆ. ಅಪ್ಪ ಈಗ ಹೇಳಕತ್ತಿದ್ನ ಶುಕ್ರವಾರ ಏನಾಗ ಕುಬ್ಸ ಅಂತ ಮಾತಾಡಕತ್ತಿದ್ರು ನೋಡು. ನೋಡಪ್ಪ, ಮತ್ತು ಶುಕ್ರವಾರ ಅಂತಂದ್ರೆ ನೀನಾರ ಸೂಟಿ ಹಾಕೋಬೇಕು 1-2 ದಿವಸ ಮುಂಚೆ. ಅದಕ್ಕೆ ಬುಧವಾರ ಮಟ್ಟ ಹೋಗು, ಗುರುವಾರ ಶುಕ್ರವಾರ ಶನಿವಾರ ಸೂಟಿ ಹಾಕುವಂತಿ ಅಂದ್ರೆ ಚಲೋ ಆಕತಿ. ಅಪ್ಪ ಮಂಗಳವಾರ ಶುಕ್ರವಾರ ಐತಿ ಅಂತಂದ್ರೆ ಅದಕ್ಕೆ ಮಂಗಳವಾರ ಬೇಡ, ಭಾಳ ಹೋಗತಿ, ಶುಕ್ರವಾರ ಮಾಡೋಣ ಅಂತಂದೆ. ಚಲೋ ಆತು ಬಿಡು. ಮಂಗಳವಾರ ಅಂದಿದ್ರೆ ನನಗೂ ಸುಟ್ಟಿ ಸಿಗ್ತಿದ್ದಿಲ್ಲ. ಅವರು ಈ ವಾರ ಹೆಚ್ಚಿಗೆ ಸುಟ್ಟಿ ಕೊಡಂಗಿಲ್ಲ ಅಂತಂದಿದ್ರು. ನೋಡೋಣಂತ ಹಿಂಗೈತ್ರಿ ಅಂತ ಹೇಳ್ತೀನಿ. ಶುಕ್ರವಾರದ್ದು ಸುಟ್ಟಿ ತೊಗೊತೀನಿ. ಬುಧವಾರ ಮಟ್ಟ ಆಗಂಗಿಲ್ಲ, ಗುರುವಾರ ಮಟ್ಟ ಹೋಗ್ಬೇಕು. ಶುಕ್ರವಾರ ಶನಿವಾರ ಸುಟ್ಟಿ ತೊಗೊತೀನಿ. ಐತಾರ ಸುಟ್ಟಿನೇ ಇರ್ತೈತೆ, ಹಂಗೆ ಮಾಡಕ್ಕೆ ಬರ್ತೈತಿ. ಮತ್ತು ಏನಾರ ಈಗ ಸಾಮಾನು ತರ್ಬೇಕನ್ನ, ಮತ್ತು ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕಲ್ಲ, ಅದಕ್ಕೆ ಹೆಂಗಂತ. ಸ್ವಚ್ಛ ಮಾಡೋಕೆ ಇಬ್ಬರು ಗಂಡು ಮಕ್ಳಿಗೆ ಆಳಿ ಹೇಳ್ಯಾರಂತೆ. ಅವರ ಬಂದು ಎಲ್ಲ ಧೂಳ ಹೊಡೆದ್ಕೊಟ್ಟು ಕೆಳಗೆ ಕಸ ಹೊಡೆದ್ನೆಲ್ಲ ಒರೆಸ್ಕೊಂಡು ನಂದೆ ಮೇಲಿಂದೆಲ್ಲ ಧೂಳ ಹೊಡೆದು ಅವರು ಕೊಡ್ತಾರಂತೆ. ಅದ ಅಂದ್ರೆ ನಾಳೆ ಬಾ ಅಂತ ಹೇಳ್ತೀನಿ ಅಂತೇಳಿ. ಇವ ಶನಿವಾರ ಅಲ್ಲಿ ಮತ್ತೆ ಐತಾರಂದ್ರೆ ಇವೆಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ಆಮೇಲೆ ಒಂದಿಟ್ಟು ಮನೆ ಅಲಂಕಾರ ಮಾಡ್ಕೊಳಕ್ಕೆ ಬರ್ತೈತಿ. ಹೋಗಿ ಎಲ್ಲ ಹಾಕೋಣ ಅಣ್ಣ, ತೊಗೊಂಬರ್ತೀನ ಇದು APMCಗೆ ಹೋಗಿ. ಹ್ಞೂ, ಕಾಯಿಪಲ್ಲೆ, ಹೂವು, ಹಣ್ಣು ಮತ್ತು ಏನು ಬೇಕು ಎಲ್ಲ ಒಂದು ಲಿಸ್ಟ್ ಮಾಡಿ ಕೊಡ. ಬುಧವಾರ ಸಂಜೆಗೆ ಇಲ್ಲ ಗುರುವಾರ ಮುಂಜಾನೆ ಹೋಗಿ ತೊಗೊಂಬರ್ತೇನಂತ. ಅಲಂಕಾರ ಮಾಡೋಕೆ ನಾನು ನೀನು ಇಬ್ಬರಾಕೇವೆ. ಇಲ್ಲೇ ಓಣ್ಯಾಗ ಒಂದಿಬ್ರಿಗೆ ಹೇಳೋಣಂತ. ನೋಡೋಣ, ಒಂದು 4-5 ಮಂದಿ ಸೇರಿ ಮಾಡಿದ್ರಾತು. ಏ ಬೇಡ ಅಣ್ಣ, ನನಗೆ ಪರಿಚಯ ಇದ್ದವ್ರು ಒಬ್ರು ಅದಾರ. ಅವರು ಹಿಂಗೆ ಹಾಲ್ ಡೆಕೋರೇಷನು ಅಂಥವೆಲ್ಲ ಕೆಲಸ ಮಾಡ್ತಾರೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅವ್ರಿಗೆ ಹೇಳೋಣಂತೆ. ಹೋಗಿ ಏನೇನು ಬೇಕು ಎಲ್ಲ ಕೇಳ್ಕೊಂಡು ಅದನ್ನು ತಂದು ಕೊಡೋಣ. ಅವರೇ ಎಲ್ಲ ಡೆಕೋರೇಷನ್ ಮಾಡಿ ನಮಗೆ ರೆಡಿ ಕೊಡ್ತಾರಂತೆ. ಅವರಿಗೆ ಈಗ ಫೋನ್ ಹಚ್ಚಿ ಕೇಳ್ತೀನಿ ಶುಕ್ರವಾರ ಖಾಲಿ ಅದಾರನ್ನ ಅಂತೇಳಿ. ಖಾಲಿ ಅದಾರ ಅಂತಂದ್ರೆ ಅವಾಗ ಬಂದು ಹಿಂಗೆ ಮಾಡಿಕೊಡ್ರಿ ಗುರುವಾರ ಅಂತ ಹೇಳಿದ್ರತ್ತು. ಏನು ಭಾಳ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ತೊಗೊತಾರೆ. ಅದು ನನ್ನ ಪರಿಚಯ ಅಲ್ಲ, ಅದಕ್ಕೆ ಇಲ್ಲಾಂದ್ರೆ 10-12 ಸಾವಿರ ರೂಪಾಯಿ ಇರ್ತೈತೆ ಹಾಲ್ ಅಂದ್ರೆ. ನಾವು ಮನ್ಯಾಗ ಮಾಡೋದಲ್ಲ, ಬರೀ ಹಿಂದಿಂದಷ್ಟೇ ಡೆಕೋರೇಷನ್ ಮಾಡಿಕೊಡು ಅಂತ ಹೇಳಿದ್ರತ್ತ ಅವ್ರಿಗೆ. ಸುಮ್ಮನೆ ನಾವು ಯಾಕೆ ಇದನ್ನು ಮಾಡೋಕೆ ಹೋಗೋಣ? ಆಯ್ತು, ಹಂಗಿದ್ರೆ ಅವ್ರಿಗೆ ಕೇಳ ಏನಂತಾರೆ ಅಂತೇಳಿ. ಏನೇನು ಸಾಮಾನು ಬೇಕಂತ ಅವ್ರ ಕಡೆ ಬರ್ಸ್ಕೊಂಬ, ಅವ್ರಿಗೆ ಏನೇನು ಬೇಕಂತೇಳಿ ತಂದು ಕೊಡ್ತೀನಂತ. ಹಂಗೆ ನಿಮ್ಮ ಅತ್ತಿಗೆ ಅಮ್ಮಗೆ ಹೇಳಿ ಇಲ್ಲ, ಆಕಿಗೆ ಏನೋ ಸೀರೆ ಪಾರಿ ಏನೋ ತರೋದೈತಲ್ಲ, ತರ್ಬೇಕನ್ನ ಅನ್ನ. ಇಲ್ಲ, ನನ್ನ ಫ್ರೆಂಡಿಗೆ ಫೋನ್ ಹಚ್ತೇನೆ, ನಾನು ಆಕಿ ಹೋಗಿ ತೊಗೊಂಬರ್ತೀವಿ. ಕಲರ್ ಫೋಟೋ ಹೊಡೆದು ಕಳಿಸ್ತೇನೆ ಅತ್ತಿಗೆ ಮಗ. ಅವ್ರು ಸೆಲೆಕ್ಟ್ ಮಾಡಿದ ಕಲರ್ ತೊಗೊಂಬರ್ಬೇಕು. ಆದರೂ ಹೆಚ್ಚು ಹಸಿರ ತೊಗೊಂಡಿರ್ತಾರೆ. ಹಸಿರ್ನಾಗ ಮತ್ತೆ ಮಿಕ್ಸ್ ಇದ್ದಿದ್ದು ಅಂತ ನೋಡಿ ಚಲೋ ತೊಗೊಂಬರ್ತೀನಂತ ನಾನು ಹೋಗಿ. ಅವರು ಅಡ್ಡಾಡಂಗಿಲ್ಲಲ್ಲ, ಅದಕ್ಕೆ ನಾನು ನನ್ನ ಫ್ರೆಂಡು ಹೋಗ್ಬರ್ತೀವಿ. ಆಮೇಲೆ ಫೋನ್ ಹಚ್ತೇನೆ ಆಕಿಗೆ. ಆಯ್ತು, ಹೋಗಿ ಬರ್ರಿ. ನಿಂಗೆ ಕ್ಯಾಶ್ ಕೊಡೋಂಗಿಲ್ಲ, ನನ್ನ ಹತ್ರ ಕ್ಯಾಶ್ ಇಲ್ಲ. ನಿನ್ಗೆ ಅಕೌಂಟಿಗೆ ಕಳ್ಸಿರ್ತೀನಿ, ಅದ್ರಾಗಿಂದ ಕೊಟ್ಟು ತೊಗೊಂಬ. ನೀನು ಏನು ನಗಾಕತ್ತೀಯನೆ? ಏನು ಬೇಕು ನಿನಗೆ? ಅವನು ನೀನು ಹೆಸರು ಇಡೋಣಪ್ಪ. ನಿಂಗೆ ಗ್ರ್ಯಾಂಡಾಗಿ ದೊಡ್ಡ ಹಾಲ್ ಹಿಡಿದು ಡೆಕೋರೇಷನ್ ಮಾಡಿ ಹೆಸರು ಇಡೋಣಪ್ಪ ನಿಂಗೆ. ಹಾಗೆ ನಿನ್ನ ಕಳ್ಳ ಏನು ನೀನು?
ಅಬ್ಬಬ್ಬಬ್ಬ, ನನ್ನ ಮಗ ಹೊರಗೆ ಬಂದು ಕುಂತು ಬಿಟ್ಟಾನಲ್ಲ, ಏನು ಜೋರದನ. ಈಗಾರ ಎಚ್ಚರದಿಯಲ್ಲೋ ಮಗನ, ಇಲ್ಲ ಬರೀ ಮುಖಂಡಿರ್ತಿದ್ದಿ ನಾ ಬಂದಾಗ. ಹೋ ಬಂದ್ರನ ಬರ್ರಿ. ಏನು ನಾಷ್ಟ ಮಾಡಿಲ್ಲ ಏನಿಲ್ಲ, ಹೋದಾರ ಅತ್ತಾಗ ಹೋಗೇ ಬಿಟ್ರಲ್ಲ. ನಾ ಎಲ್ಲಿ ಹೋದ್ರಪ್ಪ, ಎಷ್ಟೊತ್ತಾಯ್ತು ಬಂದೇ ಇಲ್ಲ ಅಂತ ಅನ್ನಕತ್ತೇನು. ಟೈಮ್ ನೋಡಿರನ 12 ಆಗೈತಿ. ತಿನ್ನೋದು ಏನಾರೇ ಯತಿ ಐತೆ ಇಲ್ಲ ನಿಮಗೆ? ಸಮಾಧಾನ ಸಮಾಧಾನ, ದಾನದಾಗ ಮಹಾದಾನ ಯಾವ್ದು ಹೇಳು? ಸಮಾಧಾನ. ಈಗ ನಮ್ಮ ತಂಗಿ ಗಂಡು ಫೋನ್ ಹಚ್ಚಿದ್ರ, ಶುಕ್ರವಾರ ಏನೋ ಕುಬ್ಸ ಮಾಡ್ಬೇಕು ಅನ್ನಕತ್ತಾರಂತ. ಮತ್ತು ನಾವು ಶುಕ್ರವಾರ ಹೆಸರು ಇಡ್ಬೇಕು ಅನ್ನಕತ್ತಿದ್ವಲ್ಲ, ಮತ್ತೆ ಹೆಂಗೆ ಈಗ ಮುಂದೆ ಹಾಕೋಣ ಏನ ನಮ್ದು? ಹ್ಞೂ ರೀ, ನಾನು ಅದ ಅಂದ್ಕೊಂಡೆ. ಮತ್ತು ಆಕಿ ಕುಬ್ಸ ಮಾಡ್ಲಾರ್ದ ಹೆಸರು ಹೆಂಗಿಡೋದು, ಫಸ್ಟ್ ಅಲ್ಲಿ ಕುಬ್ಸ ಮಾಡ್ಕೊಂಡು ಆಕಿನೂ ಕರ್ಕೊಂಬಂದ ಒಮ್ಮೆ ಹೆಸರಿಟ್ರಾತ ಅಂತೇಳಿ ನಾನು ನಿಮಗೆ ಕೇಳ್ರಿ ಫೋನ್ ಹಚ್ಚಿರಿ, ಹಿಂಗೆ ಶುಕ್ರವಾರ ಇಡ್ಬೇಕಂತ ಮಾಡೇವಿ ಅಂತ ಹೇಳ್ಬೇಕಂತಂದೆ. ಅಷ್ಟಾಗ ಅವರ ಫೋನ್ ಹಚ್ಚಿದ್ರನ. ಚಲೋ ಆತು ಬಿಡು, ಅವ್ರು ಶುಕ್ರವಾರ ಮಾಡ್ತಾರಂದಾಗ ಮಾಡುವಲ್ರಕ್ಕ. ನಾವು ಬೇಕಿದ್ರೆ ಮತ್ತು 15 ದಿವ್ಸ ಬಿಟ್ಟು ಇನ್ನೊಂದು ಟೈಮ್ ಐತಂತಲ್ಲ, ಮತ್ತು ಇನ್ನೊಮ್ಮೆ ಕೇಳ್ಕೊಂಬರ್ರೆ, ಅದ್ರಾಗ ಮಾಡಕ್ಕೆ ಬರ್ತೈತೆ. ಅಂದ್ರೆ ಆಕಿನೂ ಬಂದಿರ್ತಾಳ, ಚಲೋ ಆಕತಿ. ಹ್ಞೂ, ಮತ್ತು ಬೈಕಿ ಅಡಿಗೆ ತೊಗೊಂಡು ಹೋಗ್ಬೇಕನ್ನ ಮಾಡರೆ ಅರ್ಲಿ, ನಿನಗೂ ಮಾಡೋಕ್ಕಾಗಂಗಿಲ್ಲ. ಯಾರಿಗಾರ ಹೇಳೇನ ಹಿಂಗೆ ಅಡುಗೆ ಮಾಡಿಕೊಡ್ಬೇಕು ಅಂತೇಳಿ? ಹ್ಞೂ, ಒಂದಿಬ್ಬರು ಹೆಣ್ಮಕ್ಳಿಗೆ ಹೇಳ್ರೆ, ಇಲ್ಲ ನಾನು ಹೇಳ್ತೇನೆ ತಗೋ, ಇಲ್ಲೇ ಆಜು ಬಾಜು ಇದ್ದವರಿಗೆ. ನಾ ಹಾಗೆ ಒಂದು ಈಟ್ ಕುಂತಲ್ಲೇ ಅದನ್ನು ಇದನ್ನು ಮಾಡಿಕೊಡ್ತೇನೆ, ಅವ್ರು ಮಾಡುವಲ್ರ ಕುಳ್ಕಾದ್ದು. ಆಮೇಲೆ ರೊಟ್ಟಿನ ಅಂಗಡಿಯಾಗಿಂದ ತೊಗೊಂಬಂದ್ಬಿಡ್ರಿ, 100 ಹಂಗೆ ತೊಗೊಂಬರ್ರಿ. ಆಮೇಲೆ ಉಡಿ ಸಾಮಾನು ತರ್ಬೇಕು ನೋಡು, ಬಳೆ, ಹೂವು, ಮತ್ತೇನು ಸೀರೆ, ಬ್ಲೌಸ್ ಪೀಸು, ಮತ್ತೇನು ಹಣ್ಣು, ಇಂಥ ಒಟ್ಟು ನೆನಪಾಗಿದ್ದು ಹೇಳ್ತೀನಿ. ಒಟ್ಟು ಇಂಥವೆಲ್ಲ ತೊಗೊಂಬರ್ಬೇಕು. ಒಟ್ಟು ಶುಕ್ರವಾರ ಹೋಗ್ಬೇಕಂದ್ರೆ ನಾವು ಗುರುವಾರ ಹೋಗ್ಬೇಕು ಇಲ್ಲಿಂದ. ಅವಾಗ ನಮಗೆ ಬುಧವಾರ ಸಂಜೆ ಮಟ್ಟ ಇವೆಲ್ಲ ತಂದುಕೊಟ್ರೆ ಗುರುವಾರ ಹೊಂದಿಸ್ಕೊಂಡು ಮಧ್ಯಾಹ್ನ ಮೇಲೆ ಹೋಗಕ್ಕೆ ಬರ್ತೈತಿ. ಅವ್ರ ತಂಗಿ ಫೋನ್ ಹಚ್ಚಿದ್ರಪ್ಪ, 100 ಬ್ಯಾಡ ಅಂತ ಅವರಿಗೆ 200 ಇಲ್ಲ 500 ಮಾಡಿಸ್ರಿ ಏನು ಮಾಡಿದ್ರು ಅಂತ ಹೇಳಿದ್ರು. ಏನೋ 500 ಅಂತನಾ? ಭಾಗ್ಯ ಏನು ಮಾತಾಡಿಲ್ಲನ? ಅಷ್ಟಕ್ಕೂ ಅಕ್ಕಿಯರು ಏನು ಮಾತಾಡ್ತಾವ ಬಿಡು. ಅವ್ರ ಅತ್ತಿಯವ್ರಿಗೆ ಫೋನ್ ಹಚ್ಚಿ ಕೇಳ್ಬೇಕಿತ್ತು, ಇಲ್ಲ ಅವ್ರ ಮಾಮಗರಿಗಾರೆ ಕೇಳ್ಬೇಕಿತ್ತು. 500 ಅಂದ್ರೆ ಭಾಳ ಆಕವ್ರಿ, 200 ಅಂತ ಕೇಳ್ರಿ. ನೋಡಂತವ್ರಿ, ಭಾಗ್ಯ ಫೋನ್ ಹಚ್ತೇನೆ ಆಮೇಲೆ ಏನಂತಾಳ ಅಂತೇಳಿ. ಹಂಗೆ ಹೊಲದ ಕಡೆ ಹೋಗಿರ್ತೀರಲ್ಲ, ಅಲ್ಲಿ ಕುಂಬಳಕಾಯಿ ಇದ್ರೆ ತೊಗೊಂಬರ್ರಿ, ಕುಂಬಳಕಾಯಿಗೆ ಅಡುಗೆ ಮಾಡ್ಬೇಕು. ಹ್ಞೂ, ತೊಗೊಂಬರ್ತೀನಿ. ಹಂಗೆ ಸಾಮಾನು ಏನೇನು ಖಾಲಿ ಆಗ್ಯಾವ ನೋಡು, ಲಿಸ್ಟ್ ಬರೋದಿಡ ಸಂತೀವು, ಎಲ್ಲ ಬಂದಿನ ತೊಗೊಂಬರ್ತೇನೆ ನನ್ನ ಸಂಜೆಗೆ. ಮತ್ತು ಈಗ ರೀ ಏನು ಅವ್ರ ಅತ್ತಿ ಬರ್ತಾಳಂತೆ, ಏನು ಈಗೂ ಬರೋಂಗಿಲ್ಲ ಅಂತ ಕುಬ್ಸಕ್ಕರೆ? ಎಷ್ಟು ದಿವಸ ಆತ ಅಲ್ಲೇ ಊರಿಗೆ ಹೋಗಿ ಕುಂತವ್ರು, ಬಂದೇ ಇಲ್ಲಲ್ಲ ಅವರು. ಭಾಗ್ಯ ಕೇಳಿದೆಪ್ಪ, ಏನನ್ವ ನನಗಂತೂ ಗೊತ್ತಿಲ್ಲ, ಅತ್ಯಮ್ಮ ಅವ್ರು ಬರೋದು ಏನೇ ಹೇಳಿಲ್ಲ ನನಗೆ. ನಾ ಫೋನ್ ಹಚ್ಚಿದ್ರೆ ನೆಟ್ಟಿಗೆ ಮಾತಾಡೋಂಗಿಲ್ಲ ಅವರು ಅಂತಂದ್ಲು. ಈಗ ರೀ ಕುಬ್ಸಕ್ಕರೆ ಬಂದು ಚಲೋ ಆಕೈತಪ್ಪ. ಏನು ಏನನ್ ಬಿಡ್ಲೆ, ನಮ್ಗೆ ಎದಕ್ಕೆ ಬೇಕು? ಹೋಗ್ಲಿ ಬಿಡು, ಬಂದಾಗ ಬರ್ತಾರ, ಇಲ್ಲಾಂದ್ರೆ ಇಲ್ಲ. ಭಾಳ ಮಾಡಿ ಕುಬ್ಸಕ್ಕೆ ಬರ್ತಿರ್ಬೇಕು ಅನಿಸ್ತೈತಿ, ಗೊತ್ತಿಲ್ಲ ನನಗೂ. ಇಲ್ಲಿ ಊರಾಗು ಮತ್ತು ಹೇಳ್ರಿ ಕುಬ್ಸಕ್ಕೆ ಒಂದು ಗಾಡಿ ಮಾಡ್ತೀರನ್ನ ನೋಡಿ ಇಲ್ಲಿ ಮಂದಿಗೆ ಹೇಳ್ಬೇಕು, ಹೇಳಿ ಒಂದು ಗಾಡಿ ರೆಡಿ ಮಾಡಿಸಿ ಹೋಗೋಣಂತ. ಹ್ಞೂ, ಗಂಡ್ಮಕ್ಳಿಗೆ ನಾ ಹೇಳ್ತೀನಿ, ಹೆಣ್ಮಕ್ಳಿಗೆ ನೀನೇ ಎದ್ದು ಬರ್ಬೇಕಾಕತ್ತಲ್ಲಿ. ಈಗ ನಡೀತೈತೆ ಎದ್ದು ಬಂದ್ರೆ ಅದ್ರಾಗ ನಡೀತೈತೆ ತಗೋರಿ. ಮತ್ತು 2 ಮುಗಿದು 3 ತಿಂಗಳು ಚಲೋ ಹೋಗಕ್ಕೆ ಬಂತು, ನಡೀತೈತಂತ, ಹಂಗೇನಿಲ್ಲ. ನಾ ಹೋಗಿ ಹೇಳ ಬರ್ತೇನಂತೆ, ನೀವು ಗಂಡ್ಮಕ್ಳಿಗೆ ಹೇಳ್ರಿ. ಹ್ಞೂ, ಆಯ್ತು ತಗೋ. ನಾ ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ನೋಡ್ರಿ, ಇಷ್ಟೋದಂಗೆ ನಾಷ್ಟ ಮಾಡಿಲ್ಲ ಅಂತೇಳನ್ನ ಬೈದೇನಿ. ಈಗ ನಾಷ್ಟ ಮಾಡೋದು ಬಿಟ್ಟು ಮತ್ತು ಹೊರಗೆ ಹೋದ್ರು. ಅವ್ರು ಹೋಗ್ಲಿ ಬಿಡ್ರಿ. ಶುಕ್ರವಾರ ನಮ್ಮ ನಾದ್ನಿದು ಕುಬುಸ ಐತ್ರಿ, ಭಾಗ್ಯಶ್ರೀದು. ಎಲ್ಲರೂ ಬರ್ರಿ ನೀವು. ಫಂಕ್ಷನ್ ಹೆಂಗೆ ಆಗ್ತೈತಿ ಅಂತ ನೋಡಿರಿ, ಅದಾಗತ್ಲೇನ ನಾಮಕರಣ ಐತಿ. ಇವಾಗ ನೋಡಿದ್ರೆ ನಮ್ಮ ಮನ್ಯಾಗ ಫಂಕ್ಷನ್ ಮೇಲೆ ಫಂಕ್ಷನ್ನು, ಹಂಗೆ ಕೆಲ್ಸದ ಮೇಲೆ ಕೆಲಸ ಆಗ್ಯಾವ. ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹೊಸದಾಗಿ ಯಾರು ನೋಡತ್ತಿದ್ರೆ.